ಹಾಯ್ ಹಲೋ ನಮಸ್ತೆ. ಮತ್ತೊಮ್ಮೆ ವೀರಶೈವಾಸ್ ಕಿಚನ್ನ ಅಡುಗೆ ಪ್ರಿಯರಿಗೆ ಸ್ವಾಗತ. ಈ ದಿನ ನಾವು ಮೂಲಂಗಿ ಬೇಳೆ ಸಾಂಬಾರನ್ನು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಪಟಾಪಟ್ ಅಂತ 5 ನಿಮಿಷದಲ್ಲಿ ಮಾಡ್ಕೋಬೋದು. ಸಾಮಗ್ರಿಗಳು ಜೊತೆಯಲ್ಲಿದ್ದರೆ ಅರೆ ಏನಪ್ಪ ಮೂಲಂಗಿ ಬೇಳೆ ಸಾಂಬಾರನ್ನ ಮಾಡೋದೇನು ಗೊತ್ತಲ್ವಾ ಅಂತಂದರೆ, ನಾವು ಮಾಡೋ ವಿಧಾನನ ಒಂದು ಸತಿ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಮೊದಲಿಗೆ ಮೂಲಂಗಿಯನ್ನು ಹೆಚ್ಚಿಟ್ಕೊಳ್ಳಿ ಸಣ್ಣದಾಗಿ. ಹಾಗೆ ಬೇಳೆಯನ್ನು 1 ಕಪ್ ಬೇಳೆಯನ್ನು ತೊಗೊಂಡು ತೊಳ್ಕೊಂಡು ಅದಕ್ಕೆ ಬೇಯುವಷ್ಟು ನೀರನ್ನು ಹಾಕ್ಕೊಳ್ಳಿ. ನಂತರ ಕಟ್ ಮಾಡಿರೋಂಥ ಮೂಲಂಗಿಗಳನ್ನು ಸಣ್ಣ ಸಣ್ಣ ತುಣುಕುಗಳನ್ನು ಇದರಲ್ಲಿ ಹಾಕ್ಕೊಳ್ತಾ ಬನ್ನಿ. ಜೊತೆಗೆ ನೋಡಿ, ಸಾಂಬಾರು ಪುಡಿಯನ್ನು ಹಾಕ್ಕೋಬೇಕು. ನಿಮಗೆ ಖಾರಕ್ಕೆ ತಕ್ಕಷ್ಟು ಸಾಂಬಾರು ಪುಡಿಯನ್ನು ಹಾಕ್ಕೊಳ್ಳಿ. ಆನಂತರ ಉಪ್ಪನ್ನು ಹಾಕಿ ಚೆನ್ನಾಗಿ ಕರಕಿ ಅದನ್ನು ಬೇಯಲಿಕ್ಕೆ ಬಿಡಿ. 3 ಕೂಗನ್ನು ಕೂಗಿಸ್ಕೊಳ್ಳಿ. ಈಗ ರುಬ್ಕೊಳ್ಳೋದಕ್ಕೆ ಮಸಾಲೆ ಬೇಕಲ್ಲ, ನಮ್ಮ ಮಸಾಲೆನ ಮತ್ತೊಮ್ಮೆ ಹೇಳ್ತಿದ್ದೀನಿ. ತೆಂಗಿನ ತುರಿ, ಈರುಳ್ಳಿ, ಕಡಲೆ, ಎಳ್ಳು, ಜೀರಿಗೆ, ಹಾಗೆ ಅಕ್ಕಿ, ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಇನ್ನೊಂದು ಸ್ಪೆಷಲ್ ಏನು, ಟೊಮೊಟೊ ಹಣ್ಣು ಕೂಡ ನಾವು ರುಬ್ಕೊಂಡ್ಬಿಡ್ತೀವಿ. ಮೂಲಂಗಿ ಸಾಂಬಾರಲ್ಲಿ ಬರೀ ಮೂಲಂಗಿ ಬಿಟ್ಟರೆ ಬೇರೆ ಯಾವ ತರಕಾರಿನೂ ಸಿಗೋದಿಲ್ಲ. ಆ ರೀತಿ ರುಬ್ಕೊಂಡು ನೋಡಿ, ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಚೆನ್ನಾಗಿ ನುಣ್ಣಗಿರಬೇಕು. ಈಗ ಪೇಸ್ಟ್ ರೆಡಿಯಾಗಿದೆ. ನಂತರ ನಾವು ಒಗ್ಗರಣೆ ಕೊಡೋದಕ್ಕೆ ಪಾತ್ರೆಗೆ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳೋಣ. ನೀವು ಬೆಳ್ಳುಳ್ಳಿನಾರು ಹಾಕ್ಕೋಬೋದು ಅಥವಾ ಹಿಂಗನ್ನಾರು ಹಾಕ್ಕೊಳ್ಳಿ. ಸಾಸಿವೆ, ಒಣಮೆಣಸಿನಕಾಯಿ, ಹಾಗೆ ಕರಿಬೇವಿನ ಸೊಪ್ಪು. ಕೆಲವು ಸಾಂಬಾರುಗಳಿಗೆ ನಾವು ಮೊದಲೇ ಒಗ್ಗರಣೆ ಕೊಟ್ಕೋತೀವಿ, ಕೆಲವು ಸಾಂಬಾರುಗಳಿಗೆ ಒಗ್ಗರಣೆ ನಂತರ ಕೊಡ್ತೀವಿ. ನಿಮಗೆ ಯಾವುದು ಚೂಸ್ ಅನಿಸುತ್ತೋ ಅದನ್ನು ಮಾಡ್ಕೋಬೋದು. ನಾನು ಇದನ್ನು ಯೂಸ್ ಮಾಡಿದ್ದೀನಿ. ಹಾಗೆ ಬೇಯಿಸಿಟ್ಟಂಥ ಮೂಲಂಗಿಯನ್ನು ಇಲ್ಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನಂತರ ರುಬ್ಬಿಟ್ಟಂಥ ಗ್ರೇವಿಯನ್ನು ಕೂಡ ಹಾಕಿ ಚೆನ್ನಾಗಿ ಮರಳಿಸ್ಕೋಬೇಕು. ಮೂಲಂಗಿ ಆಗಾಗ ನಾವು ಮನೆಯಲ್ಲಿ ಮಾಡೋದ್ರಿಂದ ಮಕ್ಕಳುಗಳಿಗೆ ದೇಹದಲ್ಲಿ ಆರೋಗ್ಯ ಸ್ಥಿತಿ ತುಂಬ ಚೆನ್ನಾಗಿರುತ್ತೆ. ಯಾಕೆ ಅಂತಂದರೆ ಮೂಲಂಗಿಯಿಂದ ಡೈಜೆಷನ್ ಪವರು ಚೆನ್ನಾಗಿರುತ್ತೆ. ಈಗ ರುಚಿಗೆ ಬೆಲ್ಲವನ್ನು ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನಂತರ ಕೊತ್ತಂಬರಿ ಸೊಪ್ಪನ್ನು ಮೇಲೊದಿಸಿ. ಮೂಲಂಗಿ ಸಾಂಬಾರು ರೆಡಿ. ಇದನ್ನು ತುಪ್ಪ ಹಾಕಿ ತಿಂತಾಯಿದ್ರೆ ಸೂಪರಾಗಿರುತ್ತೆ. ಇದನ್ನು ಒಮ್ಮೆ ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೋತ್ಸಾಹನ ನಮ್ಮ ಬೆನ್ನು ತಟ್ಟೋ ಮುಖಾಂತರ ನಮಗೆ ಸಹಾಯ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಇಷ್ಟವಾದ ತಿಂಡಿಯೊಂದಿಗೆ ಮತ್ತೆ ವೀರಶೈವಾಸ್ ಕಿಚನ್ನ ಕಡೆಯಿಂದ ಬರ್ತೀನಿ. ಧನ್ಯವಾದಗಳು. ಹೀಗೆ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಥ್ಯಾಂಕ್ ಯು.